ಸರ್ 16 ಮಾಡಲ್ ಶಿಫ್ಟ್ ಬರೀ 5,30,000 ಸರ್ 18 ಮಾಡಲ್ ಶಿಫ್ಟ್ ಬೇಕಾ ಅದು RS ಟಾಪ್ ಎಂಡ್ ಮಾಡಲ್ 580 ಕೊಡ್ತೀನಿ ಬನ್ನಿ ಸರ್ ಇಯೋನ್ ಬೇಕಾ 1,80,000 ಕೊಡ್ತೀನಿ ಬನ್ನಿ ಸರ್ 20 ಮಾಡಲ್ ZXi ಸೆಲೆರಿಯೋ ಬರೀ 5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಬನ್ನಿ ಸರ್ 3,80,000ಗೆ ಡೀಸೆಲ್ ಗ್ರ್ಯಾಂಡ್ ಐಟನ್ ಕೊಡ್ತೀನಿ ಬನ್ನಿ ಸರ್. ಸನ್ ರೂಫ್ ಇರಬೇಕು, ಹೋಂಡಾ ಸಿಟಿ ಆಗಿರ್ಬೇಕಂದ್ರೆ ಏನ್ ರೇಟ್ ಆಗುತ್ತೆ ಸರ್? 5,40ಗೆ ಮಾಡ್ಕೊಡೋಣ ಬನ್ನಿ ಸರ್. ನನಗೆ ಬ್ರೆಜಾ ಬೇಕು, ಟಾಪ್ ಎಂಡ್ ಬೇಕು, ಡೀಸೆಲ್ ವೇರಿಯಂಟ್ ಬೇಕಂದ್ರೆ ಏನ್ ರೇಟು? 7,70ಗೆ ಮಾಡ್ಕೊಡೋಣ ಬನ್ನಿ ಸರ್. ಎರ್ಟಿಗಾ ಬೇಕು ಅಂದ್ರೆ ZXi ಟಾಪ್ ಎಂಡ್ ಇದೆ, ಏನ್ ರೇಟು? 5,80. ಇಕೋ ಸ್ಪೋರ್ಟ್ಸ್ ಬೇಕು, ಡೀಸೆಲ್ ಬೇಕು, ಸಿಂಗಲ್ ಓನರ್ ಆಗಿರ್ಬೇಕಂದ್ರೆ ರೇಟ್ 4,500. ಮೊಬೈಲ್ ಟಾಪ್ ಎಂಡ್ ವೆಹಿಕಲ್ ಡೀಸೆಲ್ 4.5 ಲಕ್ಷ ಕೊಡ್ತೀನಿ ಸರ್. VXi ಪೆಟ್ರೋಲ್ 265 ಮಾಡ್ಕೊಡೋಣ ಸರ್. ರೆಡ್ಸ್ 10 ಮಾಡಲ್ ಸರ್ 4,20,000ಗೆ ಇನ್ನೋವಾ ಕೊಡ್ತೀನಿ ಬನ್ನಿ ಸರ್. ಇನ್ನೊಂದು ಇನ್ನೋವಾ ಕೊಡ್ತೀನಿ 5 ಲಕ್ಷಕ್ಕೆ ಮಾಡ್ಕೊಡೋಣ 10 ಮಾಡಲ್. 3,40,000ಕ್ಕೆ ಗ್ರ್ಯಾಂಡ್ ಐಟನ್ ಸರ್. ಶಿಫ್ಟ್ ಡಿಸೈರ್ ಡೀಸೆಲ್ 2.5 ಲಕ್ಷಕ್ಕೆ ಕೊಡ್ತೀನಿ ಸರ್. 2 ಲಕ್ಷಕ್ಕೆ ಕೊಡ್ತೀನಿ 8 ಬನ್ನಿ ಸರ್. 1,70 ಕೊಡ್ತೀನಿ ಸರ್. ಬೀಟ್ 2010 ಮಾಡಲ್ 2,40,000ಗೆ ಶಿಫ್ಟ್ ಕೊಡ್ತೀನಿ ಸರ್. 2009 ಮಾಡಲ್ ಯಾರು ಕೊಡ್ತಾರೆ? 1.5 ಲಕ್ಷಕ್ಕೆ ಕೊಡ್ತೀನಿ ಸರ್. ವ್ಯಾಗನರ್ ಹಾಗೆ XUV500 W8 15 ಮಾಡಲ್ ಏನ್ ರೇಟು? ಬರೀ 7,25,000ಗೆ ಸರ್. 5,20,000ಗೆ 12 ಮಾಡಲ್ XUV ಕೊಡ್ತೀನಿ ಸರ್. ಅದರಲ್ಲಿ 13 ಮಾಡಲ್ W8 ಏನ್ ರೇಟ್? 6,30ಗೆ ಕೊಡ್ತೀನಿ ಸರ್. ಇದು ಕೂಡ 2013 ಏನ್ ರೇಟ್ ಆಗುತ್ತೆ? ಬರೀ 6 ಲಕ್ಷಕ್ಕೆ ಕೊಡ್ತೀನಿ ಸರ್. ಇದು ಕೂಡ W8 12 ಮಾಡಲ್ ಏನ್ ರೇಟ್? ಬರೀ 4,40ಗೆ ಕೊಡ್ತೀನಿ ಸರ್. 12 ಮಾಡಲ್ ಪುಂಟ ಇದೆ, ಇದು ರೇಟು ಬರೀ 1,75ಗೆ ಮಾಡ್ಕೊಡ್ತೀನಿ ಸರ್. 17 ಮಾಡಲ್ ಸಿಂಗಲ್ ಓನರ್ ಫಾರ್ಚುನರ್ 22 ಲಕ್ಷ ಕೊಡ್ತಾ ಇದಾರೆ, ಅದರಲ್ಲೂ ನೆಗೋಷಿಯಬಲ್. ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕಳಿಸಿ ಎಲ್ಲ ಡೀಟೇಲ್ ಬಂದ್ಬಿಡ್ತದೆ ನಿಮಗೆ.